ನಮಸ್ಕಾರ, ಎಲ್ಲರೂ ಆರಾಮಲ್ಲ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ. ಹಾಗೆ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಕೂಡ ಈ ವರ್ಷ ನೆಮ್ಮದಿಯಿಂದ, ಸಮೃದ್ಧಿಯ ಜೊತೆಗೆ ಯಶಸ್ಸಿನಿಂದ ತುಂಬಿರಲಿ ಅಂತ ವಿಶ್ ಮಾಡ್ತೇನೆ. ಹಾಗೆ 2025ಗೂ ಕೂಡ ಆಲ್ವೇಸ್ ಥ್ಯಾಂಕ್ಫುಲ್ ಆಗಿರ್ತೇನೆ. ಏನಕ್ಕೆ ಅಂದರೆ ಸಾಕಷ್ಟು ಒಳ್ಳೆಯ ವ್ಯಕ್ತಿತ್ವಗಳನ್ನು ಪರಿಚಯಿಸಿಕೊಟ್ಟ ವರ್ಷ ಅಂದರೆ ಅದು 2025. ಸಾಕಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು ಕಲಿಸಿಕೊಟ್ಟಂತಹ ವರ್ಷ, ಬದುಕಿಗೆ ಒಂದು ಹೊಸ ತಿರುವನ್ನು ಕೊಟ್ಟ ವರ್ಷ ಅಂದರೆ ಅದು 2025. ಹಾಗಾಗಿ ಆಲ್ವೇಸ್ ಥ್ಯಾಂಕ್ಫುಲ್ ಟು 2025. ಹಾಗೆ 2026ಅಲ್ಲೂ ಕೂಡ ಈ ವರ್ಷ ಯಾವುದೇ 2025ರಲ್ಲಿ ಮಾಡಿರುವಂತಹ ಮಿಸ್ಟೇಕ್ಸ್ಗಳನ್ನು ರಿಪೀಟ್ ಮಾಡದೆ, ಯಾವುದೇ ಗಾಸಿಪ್ಸ್ಗಳಲ್ಲಾಗಲಿ ಲೂಸ್ ಟಾಕ್ಸಲ್ಲಾಗಲಿ ಇನ್ವಾಲ್ವ್ ಆಗದೆ, ಅನ್ನೆಸೆಸರಿ ಆಗಿರುವಂತಹ ವಿಚಾರಗಳ ಕಡೆ ತಲೆ ಹಾಕದೆ ಓನ್ಲಿ ನಮ್ಮ ಗುರಿಯ ಕಡೆಗೆ ಫೋಕಸ್ಡ್ ಆಗಿರಬೇಕು ಅನ್ನೋದು ಈ ವರ್ಷದ ನನ್ನ ಸಂಕಲ್ಪ. ಹಾಗೆ ನೀವು ಈ ವರ್ಷ ಏನೇನು ಸಂಕಲ್ಪಗಳನ್ನು ಮಾಡ್ಕೊಂಡಿದ್ದೀರೋ ಆ ಸಂಕಲ್ಪಗಳೆಲ್ಲವೂ ಆದಷ್ಟು ಬೇಗ ನೆರವೇರಲಿ. ಎಲ್ಲರೂ ಕೂಡ ಈ ವರ್ಷ ನೆಮ್ಮದಿಯಿಂದ, ಸಮಾಧಾನದಿಂದ, ಒಂದೊಳ್ಳೆ ವ್ಯಕ್ತಿತ್ವದ ಜೊತೆಗೆ ಪ್ರೊಡಕ್ಟಿವ್ ಆಗಿ ಬದುಕೋಣ ಅಂತ ಹೇಳ್ತಾ, ಇವತ್ತು ನಾನು ಒಂದು ಮನೆ ಮದ್ದಿನ ಬಗ್ಗೆ ನಿಮ್ಮ ಜೊತೆಗೆ ಒಂದು ವಿಷಯವನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ನಿಮ್ಗೆ ಆಲ್ರೆಡಿ ಇದು ಗೊತ್ತಿರ್ಬೋದು, ಹಳ್ಳಿ ಕಡೆ ಇರೋರಾದರೆ. ಇದಕ್ಕೆ ಕಹಿ ಮದ್ದಿನ ಸೊಪ್ಪು ಅಥವಾ ಜಿರಂತಿ ಕಡ್ಡಿ ಅಂತ ಕರೀತಾರೆ. ಇದು ಸ್ವೀಟ್ ತಿಂದಾಗೆಲ್ಲ ಹೊಟ್ಟೆ ನೋವು ಬರುತ್ತಲ್ಲ, ಅದಕ್ಕೆ ಮತ್ತು ಅಲರ್ಜಿ, ತುರಿಕೆ ಈ ಥರ ಎಲ್ಲ ಆಗ್ತಾಯಿದ್ರೆ ಈ ಸೊಪ್ಪನ್ನು ನೀರಿಗೆ ಹಾಕಿ ಕುದಿಸ್ಕೊಂಡು ಅದರ ನೀರನ್ನು ಕುಡಿಯೋದ್ರಿಂದ ಅಲರ್ಜಿ, ತುರಿಕೆ, ಹೊಟ್ಟೆ ನೋವು ಇದೆಲ್ಲ ಕಡಿಮೆ ಆಗುತ್ತೆ. ಹಾಗೆ ನಮ್ಮ ಬಾಡಿ ಒಳಗಡೆ ಶುದ್ಧಿ ಮಾಡುವಂತಹ ಒಂದು ಕೆಲಸವನ್ನು ಈ ಸೊಪ್ಪು ಮಾಡುತ್ತೆ. ಫಸ್ಟು ಒಂದು ಮುಷ್ಟಿಯಷ್ಟು ಸೊಪ್ಪನ್ನು ನಾನಿಲ್ಲಿ ಕಟ್ ಮಾಡಿಕೊಂಡು ತೆಗೆದುಕೊತಾ ಇದ್ದೀನಿ. ನೆಕ್ಸ್ಟು ಅದನ್ನು ನೀಟಾಗಿ ನೀರಲ್ಲಿ ವಾಶ್ ಮಾಡಿ ಒಂದು ಪಾತ್ರೆಯಲ್ಲಿ ಒಂದು 3 ಲೋಟ ನೀರನ್ನು ಹಾಕಿಬಿಟ್ಟು ಈ ತೊಳೆದಿರುವಂತಹ ಸೊಪ್ಪನ್ನು ನೀರು ಕುದ್ದಿದೆ ಅದಕ್ಕೆ ಹಾಕಿ ಒಂದು ಅರ್ಧ ತಾಸು ಸಣ್ಣ ಉರಿಯಲ್ಲಿ ಇದನ್ನು ಸೊಪ್ಪನ್ನು ನೀಟಾಗಿ ಕುದಿಸಿ ಹೋಲ್ ನೈಟ್ ಹಾಗೆ ಬಿಟ್ಟು ಬೆಳಿಗ್ಗೆ ಈ ಸೊಪ್ಪಿನ ನೀರನ್ನು ಸೋಸ್ಕೊಂಡು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ತುರಿಕೆ, ಅಲರ್ಜಿ, ಹೊಟ್ಟೆ ನೋವು ಈ ಥರ ಯಾವುದೇ ಸಮಸ್ಯೆಗಳಿದ್ರೆ ಇದರಿಂದ ಕಡಿಮೆ ಮಾಡ್ಕೋಬೋದು. ಹಳ್ಳಿ ಕಡೆ ಇರೋರು ಸಾಮಾನ್ಯವಾಗಿ ಒಂದು 15 ದಿನಕ್ಕೊಮ್ಮೆ ಆದರೂ ಈ ಸೊಪ್ಪಿನ ನೀರನ್ನು ಈ ಥರ ಸೋಸ್ಕೊಂಡು ಕುಡಿತಾರೆ. ನಿಜವಾಗ್ಲೂ ಇದು ತುಂಬಾ ಇಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಹಾಗೆ ಮೇಜರ್ ಹೆಲ್ತ್ ಇಶ್ಯೂಸ್ ಇರೋರಾದರೆ ಡಾಕ್ಟರ್ಸನ್ನು ಕೇಳಿಬಿಟ್ಟು ತಗೊಳ್ಳಿ, ಆಯಿತಾ. ಹಾಗೆ ನಾಲಿಗೆಗೆ ಕಹಿಯಾದದ್ದು ಉದರಕ್ಕೆ ಸಿಹಿಯಾಗಿರುತ್ತೆ ಅಂತ ಹೇಳ್ತಾರಲ್ವ, ಆ ಮಾತಿಗೆ ಈ ಸೊಪ್ಪಿನ ನೀರು ಖಂಡಿತವಾಗ್ಲೂ ಸೂಟ್ ಆಗುತ್ತೆ. ಏನಕ್ಕೆ ಅಂದರೆ ಇಷ್ಟು ಸೊಪ್ಪು ಹಾಕಿದ್ರೂ ಕೂಡ ಸಾಕಷ್ಟು ಕಹಿಯನ್ನು ಇದು ಬಿಡುತ್ತೆ. ಹಾಗೆ ಸಾಕಷ್ಟು ಆರೋಗ್ಯಕ್ಕೂ ಕೂಡ ಬೆನಿಫಿಟ್ ಇದೆ. ಆರೋಗ್ಯ ಚೆನ್ನಾಗಿರುತ್ತೆ ಅಂದರೆ ಒಂದು 15 ದಿನಕ್ಕೊಮ್ಮೆ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಲಾಸ್ ಏನೂ ಆಗಲ್ಲ ಅಲ್ವಾ. ಹಾಗಾಗಿ ನಿಮ್ಮ ಕಡೆನೂ ಈ ಥರ ಸೊಪ್ಪೇನಾದರೂ ಸಿಕ್ಕಿದರೆ ಮನೇಲಿ ಮಾಡಿಕೊಂಡು ಕುಡೀರಿ, ಹೆಲ್ತು ಕೂಡ ಚೆನ್ನಾಗಿರುತ್ತೆ. ಹಾಗೆ ಪ್ರಕೃತಿಯೊಟ್ಟಿಗೆ ಒಂದಿಷ್ಟು ಸಮಯವನ್ನು ಕಳೆಯೋದು ಅಂತ ಅಂದ್ರೇ ಅದು ಒಂದು ನೆಮ್ಮದಿಯ ಕ್ಷಣ ಅಂತಲೇ ಅನಿಸುತ್ತೆ. ನಾವು ನಮ್ಮ ಕೈಯಾರೆ ಒಂದು ಗಿಡವನ್ನು ನೆಟ್ಟು ಅದನ್ನು ಪೋಷಿಸಿ ಕೊನೆಗೊಂದಿನ ಅದು ಹೂ ಬಿಟ್ಟು ನಿಂತಿರುವಾಗ ಅದನ್ನು ನೋಡೋದಕ್ಕೇ ಒಂಥರ ಖುಷಿ, ಸಾರ್ಥಕತೆಯ ಭಾವನೆ ಮನಸ್ಸಲ್ಲಿ ಮೂಡುತ್ತೆ ಅಲ್ವಾ. ನಿಮಗೂ ಕೂಡ ಈ ಥರ ಅನುಭವಗಳು ಆಗಿರ್ಬೋದು. ಹೂವಿನ ಗಿಡ ಅಂತ ಅಂದ್ರೇ ಒಂಥರ ನೋಡೋದು ಅಂತ ಅಂದ್ರೇ ಒಂಥರ ಚೆಂದ. ಏನೇ ತಲೆಯಲ್ಲಿ ಓಡ್ತಾಯಿದ್ರು ಅವುಗಳನ್ನು ನೋಡಿದಾಗ ಮನಸ್ಸೇನೋ ಒಂಥರ ಖುಷಿಯಿಂದ ಒಳಗೊಳಗೆ ನಗ್ತಾ ಇರುತ್ತೆ. ಹಾಗೆ ಕೊನೆಗೊಂದು ಮಾತು, ನಾವು ಬದುಕುವಂತಹ ರೀತಿ ಪ್ರತಿ ಕ್ಷಣವೂ ಕೂಡ ನಮ್ಮ ವ್ಯಕ್ತಿತ್ವ ಏನು ಅಂತ ತೋರಿಸ್ಕೊಡ್ತಾ ಇರುತ್ತೆ. ಹಾಗಾಗಿ ಪರಿಸ್ಥಿತಿ ಹೇಗೆ ಇರಲಿ, ಪರಿಶುದ್ಧವಾಗಿ ನಿಷ್ಕಲ್ಮಶ ವ್ಯಕ್ತಿತ್ವದಿಂದ ನೆಮ್ಮದಿಯಿಂದ ಬದುಕೋಣ ಅಂತ ಹೇಳ್ತಾ ಆದಷ್ಟು ಬೇಗ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.